ಬೆಂಗಳೂರಿನಲ್ಲಿ ಸೈಟ್ ಅಥವಾ ಮನೆ ಖರೀದಿ ಮಾಡೋ ಪ್ಲಾನ್ ಇದೆಯಾ? ಇರಿ ಫುಲ್ ವಿಡಿಯೋ ನೋಡೋವರೆಗೂ ಯಾವುದನ್ನು ಕನ್ಫರ್ಮ್ ಮಾಡ್ಕೋಬೇಡಿ. ಪ್ರಾಪರ್ಟಿ ಪರ್ಚೇಸ್ ಮಾಡೋ ಮುನ್ನ ಡ್ಯೂ ಡಿಲಿಜೆನ್ಸ್ ಬಗ್ಗೆ ತಿಳ್ಕೋಬೇಕು. ಏನಿದು ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ಪ್ರಾಪರ್ಟಿ ಸರ್ಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನಸಿಗೆ ನಮ್ಮ ಆಸರೆ. ಲೆಟ್ಸ್ ಸ್ಟಾರ್ಟ್. ಡ್ಯೂ ಡಿಲಿಜೆನ್ಸ್ ಅಂದ್ರೆ ಏನು ಗೊತ್ತಾ? ಈ ಪ್ರಾಪರ್ಟಿ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಇದರಿಂದ ನೀವು ಲಕ್ಷಗಳಷ್ಟು, ಕೋಟಿಯಷ್ಟು ಹಣ ಸೇವ್ ಮಾಡಬಹುದು. ಸೊ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಏನು ಅಂತೀರಾ? ನೀವು ತಗೊಳ್ಳುವಂತಹ ಪ್ರಾಪರ್ಟಿ ಲೀಗಲಿ ಕ್ಲೀನ್, ಲಿಟಿಗೇಷನ್ ಫ್ರೀ ಹಾಗೂ ಇನ್ವೆಸ್ಟ್ ಮಾಡೋದಕ್ಕೆ ಸೇಫ್ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದು. ಹಾಗಾದ್ರೆ ಏನೇನ್ ಚೆಕ್ ಮಾಡಬೇಕು ಗೊತ್ತಾ? ನಂಬರ್ 1, ಟೈಟಲ್ ಡೀಡ್ ಮತ್ತು ಮದರ್ ಡೀಡ್ ಸೆಲ್ಲರ್ ಹತ್ರ ಲೀಗಲ್ ಓನರ್ಶಿಪ್ ಇದೆಯಾ ನೋಡಿ. ಓನರ್ಶಿಪ್ ಚೈನ್ ಮತ್ತು ಟೈಟಲ್ ಟ್ರಾನ್ಸ್ಫರ್ ಹಿಸ್ಟ್ರಿಯನ್ನ ಚೆಕ್ ಮಾಡಬೇಕು. ನಂಬರ್ 2, ಎನ್ಕ್ಯುಂಬ್ರಾನ್ಸ್ ಸರ್ಟಿಫಿಕೇಟ್ EC. ಈ ಡಾಕ್ಯುಮೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಪ್ರಾಪರ್ಟಿ ಮೇಲೆ ಯಾವ್ದಾದ್ರು ಲೋನ್ ಇದೆಯಾ ಅಥವಾ ಲೀಗಲ್ ಕೇಸ್ ಇದೆಯಾ, ಯಾವ್ದಾದ್ರು ಡಿಸ್ಪ್ಯೂಟ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ನಂಬರ್ 3, BBMP, BDA, BMRDA ಅಪ್ರೂವಲ್ಸ್. ಇದರಲ್ಲಿ ಏನ್ ನೋಡಬೇಕು ಅಂದ್ರೆ, ಲೇಔಟ್ ಅಪ್ರೂವ್ ಆಗಿದೆಯಾ, ಫ್ಲಾಟ್ಗೆ ಅಥಾರಿಟೀಸ್ ಅಪ್ರೂವಲ್ ಆಗಿದೆಯಾ, ರೇರಾ ಅಪ್ರೂವ್ ಮಾಡಿದ್ಯಾ ಅನ್ನೋದನ್ನ ನೋಡಬೇಕು. ಬಿಲ್ಡಿಂಗ್ ಇದ್ರೆ ಪ್ಲಾನ್ ಅಪ್ರೂವ್ ಇದೆಯಾ ನೋಡಬೇಕು. ಅಪ್ರೂವಲ್ ಇಲ್ಲ ಅಂದ್ರೆ ರಿಸ್ಕ್ ಗ್ಯಾರಂಟಿ. 4ನೇದು, ಖಾತಾ ಸರ್ಟಿಫಿಕೇಟ್ ಅಂಡ್ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್. ಅಕಸ್ಮಾತ್ ಪ್ರಾಪರ್ಟಿ ಖಾತಾ ಇಲ್ಲದೆ ಹೋದ್ರೆ, ಪ್ರಾಪರ್ಟಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಟ್ಯಾಕ್ಸ್ ಪೇ ಆಗಿದೆಯಾ ಇಲ್ವಾ ಚೆಕ್ ಮಾಡಬೇಕು. ನಂಬರ್ 5, ಸೈಟ್ ವಿಸಿಟ್ ಮತ್ತೆ ಬೌಂಡರಿ ಚೆಕ್ ಮಾಡಬೇಕು. ಈ ಸ್ಟೆಪ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೈಟ್ಗೆ ಹೋಗಿ ವಿಸಿಟ್ ಮಾಡಬೇಕು. ಎನ್ಕ್ರೋಚ್ಮೆಂಟ್ ಇದೆಯಾ, ಮೆಜರ್ಮೆಂಟ್ ಎಷ್ಟು ಅಂತ ಕ್ಲಿಯರ್ ಆಗಿ ಚೆಕ್ ಮಾಡಬೇಕು. ನೈಬರ್ ಜೊತೆ ಒಂದ್ಸರಿ ಮಾತಾಡಿ. ಫಾಸ್ಟ್ ಹಿಸ್ಟ್ರಿ, ಕರೆಂಟ್ ಸ್ಟೇಟಸ್ ಮತ್ತು ಪ್ರಾಪರ್ಟಿ ಪೊಸಿಷನ್ ನ ಬಗ್ಗೆ ಎನ್ಕ್ವೈರಿ ಮಾಡಿ. ಪಾಯಿಂಟ್ ನಂಬರ್ 6, ಕೋರ್ಟ್ ಕೇಸಸ್ ಅಥವಾ ಕೋರ್ಟ್ ಆರ್ಡರ್ಸ್ ಚೆಕ್ ಮಾಡಬೇಕು. ಪ್ರಾಪರ್ಟಿ ಮೇಲೆ ಯಾವ್ದಾದ್ರು ಕೋರ್ಟ್ ಕೇಸ್ ಇದೆಯಾ, ಡಿಸ್ಪ್ಯೂಟ್ ಇದೆಯಾ, ಇಲ್ಲ ಅಂದ್ರೆ ಪ್ರೀವಿಯಸ್ ಕೋರ್ಟ್ ಆರ್ಡರ್ಸ್ ಇದೆಯಾ ಅಂತ ಕೋರ್ಟ್ ನಲ್ಲಿ ಚೆಕ್ ಮಾಡಬೇಕು. ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದ್ರು ಸರಿ, ಒಂದು ಡಾಕ್ಯುಮೆಂಟ್ ಕಮ್ಮಿ ಇದ್ರೂ ಲಿಟಿಗೇಷನ್ ಬರೋ ಚಾನ್ಸ್ ಇರುತ್ತೆ. ಇದು ಕೋರ್ಟ್ ನಲ್ಲಿ ಕ್ಲಿಯರ್ ಆಗೋದಕ್ಕೆ ವರ್ಷಾನುಗಟ್ಟಲೆ ಬೇಕಾಗುತ್ತೆ. ಸೊ ಯಾವುದಕ್ಕೂ ಬಿ ಕೇರ್ಫುಲ್. ಅಡ್ವಾನ್ಸ್ ಅಮೌಂಟ್ ಅಥವಾ ಟೋಕನ್ ಅಮೌಂಟ್ ಕೊಡುವ ಮುಂಚೆ ಒಂದ್ಸಾರಿ ನಮ್ಮ ಎಕ್ಸ್ಪರ್ಟ್ ಜೊತೆಗೆ ಮಾತಾಡಿ. ಪ್ರಾಪರ್ಟಿ ಸರ್ಕಲ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಲೀಗಲ್ ಚೆಕ್ಸ್, ಪ್ರಾಪರ್ಟಿ ಡ್ಯೂ ಡಿಲಿಜೆನ್ಸ್ ಮತ್ತು ಬೆಂಗಳೂರಿನಲ್ಲಿ ಎಂಡ್ ಟು ಎಂಡ್ ಕನ್ಸಲ್ಟಿಂಗ್ ಮಾಡ್ತೀವಿ. ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಟೀಮ್ ನಿಮಗೆ ಬೇಕಾದ ಎಲ್ಲವನ್ನ ವೆರಿಫೈ ಮಾಡ್ತಾರೆ. ಯಾವುದು ರಿಸ್ಕ್ ಕೂಡ ಇರೋದಿಲ್ಲ. ಕಡೆಗೊಂದು ಮಾತು, ಪ್ರಾಪರ್ಟಿ ಡ್ಯೂ ಡಿಲಿಜೆನ್ಸ್ ಇಲ್ಲದೆ ಹೋದ್ರೆ ರಾಂಗ್ ಪ್ರಾಪರ್ಟಿ ತಗೊಳ್ಳುವಂತ ರಿಸ್ಕ್ ಜಾಸ್ತಿ ಇದೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ರಿಯಲ್ ಎಸ್ಟೇಟ್ ಟಿಪ್ಸ್ ಬೇಕಾದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರಾಪರ್ಟಿ ಸರ್ಕಲ್ ರೀಚ್ ಔಟ್ ಮಾಡಿ. ಸೇಫ್ ಪ್ರಾಪರ್ಟಿ ಬೈ ಮಾಡೋದಕ್ಕೆ ಬೆಸ್ಟ್ ಸಪೋರ್ಟ್ ಕೊಡ್ತೀವಿ. ನಿಮ್ಮ ಕನಸಿಗೆ ನಾವು ಆಸರೆ ಆಗ್ತೀವಿ.